ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಾಕ್ಷಿಗೆ ಬೆದರಿಕೆ ಹಾಕಿದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಫ್ಯಾನ್ಸ್ ವಿಚಾರಣೆ ನಡೆಯುತ್ತಾ ಇದೆ. ಬಂಧಿತ ಪುನೀತ್ನ ಮತ್ತಷ್ಟು ವಿಚಾರಗಳು ಇದೀಗ ವಿಚಾರಣೆಯ ವೇಳೆಯಲ್ಲಿ ಬಯಲಾಗಿದೆ. ಈತನೇ ದರ್ಶನ್ ಅಧಿಕೃತ ಸಾಮಾಜಿಕ ಜಾಲತಾಣದ ಹ್ಯಾಂಡ್ಲರ್ ಅನ್ನುವಂತಹ ವಿಚಾರ ಗೊತ್ತಾಗಿದೆ. ದರ್ಶನ್ ಅಕೌಂಟ್ ನಲ್ಲಿ ಪುನೀತ್ನಿಂದಲೇ ಪೋಸ್ಟ್ ಗಳನ್ನ ಮಾಡಲಾಗ್ತಾ ಇತ್ತಂತೆ. 10 ವರ್ಷದಿಂದಲೂ ಕೂಡ ದರ್ಶನ್ ಆಪ್ತ ಬಳಗದಲ್ಲಿ ಈ ಪುನೀತ್ ಗುರುತಿಸಿಕೊಂಡಿದ್ದ. ಫ್ಯಾನ್ಸ್ ಅಸೋಸಿಯೇಷನ್ ಜೊತೆಗೂ ಕೂಡ ಈ ಪುನೀತ್ ನಿಕಟ ಸಂಬಂಧವನ್ನ ಹೊಂದಿದ್ದ. ಮೊಬೈಲ್ ಸೀಸ್ ಮಾಡಿ ಸದ್ಯ ಇದೀಗ ಡೇಟಾ ರಿಟ್ರೀವ್ಗೆ ಪೊಲೀಸರು ತಯಾರಿಯನ್ನ ನಡೆಸಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಸಾಕ್ಷಿಗೆ ಬೆದರಿಕೆ ಹಾಕಿದ ಕೇಸ್ಗೆ ಸಂಬಂಧಪಟ್ಟಂತೆ 3 ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿತ್ತು. ಅದರಲ್ಲಿ ಪುನೀತ್, ವೇಣು, ಸುಹಾಸ್ ಈ ಮೂವರನ್ನ ಕಸ್ಟಡಿಗೆ ಪಡೆದುಕೊಂಡು ಪೊಲೀಸರು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಪುನೀತ್, ವೇಣು, ಸುಹಾಸ್ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಪೊಲೀಸರ ವಿಚಾರಣೆಯ ವೇಳೆಯಲ್ಲಿ ಪುನೀತ್ನ ಮತ್ತಷ್ಟು ವಿಚಾರಗಳು ಬಯಲಾಗಿದೆ. ಡಿ ಕಂಪನಿಗೆ ಮಾತ್ರ ಅಲ್ಲ, ದರ್ಶನ್ ಅಕೌಂಟ್ಗೂ ಕೂಡ ಈತನೇ ಹ್ಯಾಂಡ್ಲರ್ ಅನ್ನುವಂತಹ ವಿಚಾರ ಗೊತ್ತಾಗಿದೆ. ದರ್ಶನ್ ಅಧಿಕೃತ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ ಆಗಿ ಪುನೀತ್ ಕೆಲಸವನ್ನ ಮಾಡ್ತಾ ಇದ್ದ. ಡಿ ಕಂಪನಿ ಆಗಿರ್ಬೋದು, ದರ್ಶನ್ ತೂಗುದೀಪ ಶ್ರೀನಿವಾಸ್, ದಾಸ ದರ್ಶನ್ ಪೇಜ್, ದರ್ಶನ್ನ ಹೀಗೆ ಅಧಿಕೃತ ಅಕೌಂಟ್ಗಳು ಏನಿದ್ದಾವೆ ಅವುಗಳೆಲ್ಲವೂ ಕೂಡ ಈತನೇ ಹ್ಯಾಂಡಲ್ ಮಾಡ್ತಾ ಇದ್ದ. ಅಲ್ಲಿ ಪೋಸ್ಟ್ಗಳನ್ನ ಹಾಕ್ತಾ ಇದ್ದ. ಕಳೆದ 10 ವರ್ಷಗಳಿಂದಲೂ ಕೂಡ ದರ್ಶನ್ ಆಪ್ತ ಬಳಗದಲ್ಲಿ ಪುನೀತ್ ಗುರುತಿಸಿಕೊಂಡಿದ್ದ. ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ಜೊತೆಯಲ್ಲೂ ಕೂಡ ಈತ ನಿಕಟ ಸಂಪರ್ಕವನ್ನ ಹೊಂದಿದ್ದ. ಸದ್ಯ ಪೊಲೀಸರಿಂದ ಪುನೀತ್, ವೇಣು, ಸುಹಾಸ್ ಮೊಬೈಲ್ಗಳನ್ನ ಸೀಸ್ ಮಾಡಲಾಗಿದೆ. ವಾಟ್ಸ್ಆಪ್ ಡಾಟಾ ರಿಟ್ರೀವ್ಗೆ ಇದೀಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು. ಪ್ರಕರಣದಲ್ಲಿನ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ವಾಟ್ಸ್ಆಪ್ ಕಾಲ್ನಲ್ಲಿ ಸಾಕ್ಷಿದಾರ ಸಂದೀಪ್ಗೆ ಬೆದರಿಕೆ ಹಾಕಿರುವಂತಹ ಆರೋಪ ಹಿನ್ನೆಲೆಯಲ್ಲಿ ಅವರ ವಾಟ್ಸ್ಆಪ್ ರಿಟ್ರೀವ್ಗೆ ಇದೀಗ ಪೊಲೀಸರು ಮುಂದಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.